ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕುಂಭರಾಶಿ ಜೂನ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಯಾರು ಕುಂಭರಾಶಿ ಜಾತಕರಿದ್ದೀರಿ, ಈ ತಿಂಗಳಲ್ಲಿ 5 ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಈಗ ತಿಳಿಸ್ತಿದ್ದೀನಿ. ಈ ತಿಂಗಳಿಂದ ನಿಮಗೆ ಗುರುಬಲ ಅಂತ್ಯ ಆಗುತ್ತೆ. 1 ಜೂನ್ 2026 ಗುರು ಸಂಚಾರ ಫಲ ಸಪ್ರೇಟ್ ವಿಡಿಯೋ ನಮ್ಮ ಚಾನಲಲ್ಲಿ ಮಾಡಿದ್ದೀನಿ, ನೀವು ಅದನ್ನು ನೋಡ್ಬೋದು. ಈ ವಿಡಿಯೋದಲ್ಲಿ ನಾನಿವತ್ತು ನಿಮಗೆ ತಿಂಗಳ ಭವಿಷ್ಯ ಜೂನ್ 2026 ಹೇಗಿರುತ್ತೆ ಫಲಾನುಫಲ, ಈ ಪಂಚಗ್ರಹಗಳು ಏನು ಫಲವನ್ನು ಕೊಡ್ತಾರೆ ಆ ವಿಚಾರವನ್ನು ಮಾತ್ರ ತಿಳಿಸ್ತೀನಿ. ನಿಮಗೀಗ ಸಾಡೆ ಸಾತಿಯ ಕೊನೆ ಭಾಗ ನಡೀತಾ ಇರೋದ್ರಿಂದ ನೀವು ಕೂಡ ಶನಿಯ ಅಂಡರ್ ಕಂಟ್ರೋಲಲ್ಲಿ ಬಂದಿದ್ದೀರಾ. ಕುಂಭ ರಾಶ್ಯಾಧಿಪತಿ ಶನಿ ಅಲ್ವಾ, ನಮ್ಮನ್ನೇನು ಮಾಡಲ್ಲ ಆ ಥರ ತಿಳ್ಕೊಬೇಡಿ. ಶನಿ ಅಂದರೆ ದುಃಖ ದೀನೇಶಾತ್ಮಜಂ ಅಂತೀವಿ, ದುಃಖವನ್ನು ಕೊಡುವಂತಹ ಗ್ರಹ. ನಿಮ್ಗೆ ಆಗಾಗ ದುಃಖ ಉತ್ಪತ್ತಿ ಆಗುತ್ತೆ, ಮತ್ತು ಮೆಂಟಲಿ ಟೆನ್ಷನ್, ಆಸೆ ಆಕಾಂಕ್ಷೆಗಳು ಉದ್ಭವ ಆಗುತ್ತೆ. ಗುರು ಪಂಚಮ ಭಾವದಲ್ಲಿದ್ದಾಗ ನಿಮ್ಮನ್ನು ಕಾಪಾಡ್ತಾ ಬಂದ ಈಗ ಗುರು 1 ಜೂನ್ 2026 ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮಗೆ ಮೆಂಟಲ್ ಟೆನ್ಷನ್ ಕೂಡ ಈ ತಿಂಗಳಿಂದ ಜಾಸ್ತಿ ಆಗುತ್ತೆ. ಅದರಿಂದ ಏನೇನು ಪರಿಹಾರಗಳು ಮಾಡ್ಕೋಬೇಕು ಅಂದಾಗ ನೋಟ್ ಮಾಡ್ಕೊಳ್ಳಿ. ಶನಿ ನಿಮ್ಮ ರಾಶ್ಯಾಧಿಪತಿ. 27ನೇ ತಾರೀಕು ಜೂನ್ 2026 ಶನಿವಾರ. ಪೆನ್ನು ಪೇಪರ್ ಇದೆ, ಬರ್ಕೊಂಬಿಡಿ. 27 ಜೂನ್ 2026 ಆ ಶನಿವಾರದ ದಿವಸ ಶನಿ ಪ್ರದೋಷ ಇದೆ. ಆ ಶನಿ ಪ್ರದೋಷ ವ್ರತ ಹೆಂಗ್ ಮಾಡೋದು ಅಂದಾಗ ಅದು ಸಾಯಂಕಾಲದ ಸಮಯದಲ್ಲೇ ಮಾಡಬೇಕು. ಶನಿವಾರ ದಿನ ಸಾಯಂಕಾಲ ಲಿಂಗ ರೂಪನಾದಂತಹ ಶಿವ, ಜ್ಯೋತಿರ್ಲಿಂಗ ಅಂತೀವಿ ಅಲ್ವಾ, ಕಾಶಿ ವಿಶ್ವನಾಥ ಎಲ್ಲ ಶಿವ ಇರೋದು ಜ್ಯೋತಿ ರೂಪದಲ್ಲಿ. ನೀವು ಲಿಂಗ ಸ್ವರೂಪದಲ್ಲಿ ಪರಮೇಶ್ವರನನ್ನ ಯಾರು ಪೂಜಿಸ್ತಾರೋ ಅವರ ಯತ್ನ ಕಾರ್ಯಗಳು ಜಯ ಲಭಿಸುತ್ತೆ. ಆ ವ್ರತವನ್ನ ಮಾಡಿ, ಅವಾಗ ಶನಿ ಕಾಟ ಕಮ್ಮಿ ಆಗುತ್ತೆ. ಮೊದಲೇ ಪರಿಹಾರ ತಿಳಿಸಿ ನಿಮಗೆ ಈಗ ಕುಂಭರಾಶಿಯ ಫಲಾನುಫಲ ತಿಳಿಸ್ತೀನಿ. ಈಗ ಗುರು ಫಲ ಹೇಳ್ಬಿಟ್ಟೆ ನಿಮಗೆ. ಗುರು ಇಷ್ಟು ದಿವಸ ಎಲ್ಲಿದ್ದ? ಕುಂಭ, ಮೀನ, ಮೇಷ, ವೃಷಭ, ಮಿಥುನ. ಅಂದ್ರೆ ಗುರು 1ನೇ ತಾರೀಕು ಜೂನ್ 2026 ನಿಮ್ಮ ಜನ್ಮ ರಾಶಿಗೆ ಪಂಚಮದಿಂದ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದ. ಗುರು ಕುಂಭ ರಾಶಿಯವರಿಗೆ ಲಾಭಾಧಿಪತಿ, ಧನಾಧಿಪತಿ. ಹೆಂಗೋ ಒಂದಲ್ಲ ಒಂದು ರೀತಿಯಲ್ಲಿ ದುಡ್ಡು ಬರ್ತಾ ಇತ್ತು, ಲಾಭ ಆಗ್ತಾ ಇತ್ತು. ಈಗ ಸಡನ್ ಆಗಿ ನಿಮ್ಮ ಟೈಮ್ ಈಗ 1 ತಿಂಗಳಿಂದ ಟೈಮ್ ಚೇಂಜ್ ಆಗ್ತಾ ಬರ್ತಾ ಇದೆ. ಗುರು ಅತಿಚಾರಿಯಾಗಿದ್ದಾನೆ, ಫಾಸ್ಟ್ ಮೂವ್ ಆಗ್ತಾ ಇದ್ದಾನೆ. ಅದಕ್ಕೆ ಯುದ್ಧಗಳಾಗುತ್ತೆ ಅಂತ ಹೇಳಿದ್ದೆ ಭವಿಷ್ಯ. ಅದೇ ತರ ಈಗ ಪ್ರಪಂಚದಲ್ಲಿ ಎಷ್ಟು ಯುದ್ಧಗಳ ಭೀತಿ ಇದೆ ನೋಡ್ತಾ ಇದ್ದೀರಾ. ಯುಗಾದಿ ಭವಿಷ್ಯದಲ್ಲೂ ಹೇಳಿದ್ದೆ. ಗುರು ಅತಿಚಾರಿಯಾಗಿದ್ದಾನೆ. ಈಗ ಗುರು ಫಲ ಹೊರಟೋಯ್ತು, ಅದಕ್ಕೆ ಗುರು ಶುಭ ಫಲವನ್ನ ಕೊಡಲ್ಲ. ನೀವು ಅನ್ಕೊಂಡಂಗೆ ಟೈಮು ಚೆನ್ನಾಗಿದ್ದಾಗ ನಾನು ಉಪಯೋಗ ಮಾಡ್ಕೊಂಡಿಲ್ಲ ಅಂದ್ರೆ ದಡ್ರು ಅಂತ. ಒಳ್ಳೆ ಟೈಮ್ ಬಂತು, ಬಾಗ್ಲಲ್ಲಿ ದೇವರು ಮನೆಗೆ ಬಂದ್ರು, ಮನೆ ಮುಂದೆ ಬಂದ್ರು ನೀವು ಬಾಗಿಲು ತೆಗಿಲಿಲ್ಲ, ಲಕ್ಷ್ಮಿ ಬಂದ್ರು ತೆಗಿಲಿಲ್ಲ ಅನ್ನುವಂಥದ್ದು, ದೈವ ಬಂದ್ರು ನೀವು ಅರ್ಥ ಮಾಡ್ಕೊಂಡ್ಲಿಲ್ಲ ಅಂತ. ಈಗ ಗುರು ಹೊರಟೋಗ್ಬಿಟ್ಟ, ಅಷ್ಟಮ ಭಾವಕ್ಕೆ ಹೋದ, ಜಾತಕನು ತೋರಿಸ್ಲಿಲ್ಲ, ಪರಿಹಾರನ ಮಾಡ್ಕೊಂಡಿಲ್ಲ. ಈಗ ಕೆಟ್ಟ ಟೈಮ್ ಬಂತು. ಹಾಗಾದ್ರೆ ಏನ್ ಫಲಾನುಫಲ ಪ್ರಾಪ್ತಿಯಾಗುತ್ತೆ? ಬೇರೆ ಗ್ರಹಗಳೇನಾದ್ರೂ ಕುಂಭರಾಶಿಯವರಿಗೆ ಕಾಪಾಡ್ತಾರ? ಕುಂಭರಾಶಿಯವರಿಗೆ ಶುಕ್ರ ಯೋಗ ಕಾರಕ ಅಲ್ವಾ. 8ನೇ ತಾರೀಕು ಜೂನ್ 2026 ಶುಕ್ರ ಕೂಡ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗ್ತಾನೆ. ಹಂಗಾರೆ ಕುಂಭರಾಶಿಯವರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ? ಯಾಕಂದ್ರೆ ಕುಂಭರಾಶಿಯವರಿಗೆ ನೋಡಿ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕಟಕ, 6ನೇ ಮನೆ ಶುಕ್ರ ಹೊರಟೋಗ್ಬಿಟ್ಟ. 6ನೇ ಮನೆ ಅಂದ್ರೆ ದುಸ್ಥಾನ. ಗುರುನು 6ನೇ ಮನೆಗೆ ಹೊರಟೋಗ್ಬಿಟ್ಟ, ದುಸ್ಥಾನ. ಸಾಲಗಳ ಕಾಟ ಜಾಸ್ತಿ ಆಗುತ್ತೆ. ಋಣ ರೋಗಾದಿ, ಸಾಲಗಾರರು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀರಾ. ದೇಶನೇ ಸಾಲ ಮಾಡಿದೆ, ಪ್ರಪಂಚನೇ ಸಾಲ ಮಾಡಿದೆ, ನಾನ್ ಮಾಡೋದ್ರಲ್ಲಿ ಏನಿದೆ ಗುರುಜಿ ಅಂತ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿದೆ. ಅತಿ ಆಸೆಯಿಂದ ಕೆಲಸ ಇರುತ್ತೆ ಅನ್ಕೊಂಡು ನೀವು ಮನೆಗಳು ತಗೊಂಡ್ಬಿಡೋದು, ಕಾರ್ಗಳು ಲೋನ್ ಮಾಡ್ಕೊಂಡ್ಬಿಡೋದು, EMI ಕೊಡ್ತೀವಿ ಅಂತ ನಿಮ್ಗೆ ಯಾರನ್ನ ಉತ್ಸಾಹ ಮಾಡಿ ದುಡ್ಡು ಕೊಟ್ಟಾಗ ತಗೊಂಡಾಗ ಸಂತೋಷ, ಮತ್ತೆ ಸಾಲ ವಾಪಸ್ ಕೊಡ್ಬೇಕಾದ್ರೆ ಕಷ್ಟ. ರೋಗಗಳು ಉಂಟಾಗ್ಬೋದು. ಯಾಕಂದ್ರೆ 6ನೇ ಮನೆ ಅಂದ್ರೆ ಋಣ ರೋಗಾದಿ ದಾರಿದ್ರ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು. ಪುರುಷರಿಗೆ ವೀರ್ಯಕ್ಕೆ ಪ್ರಾಬ್ಲಮ್ ಆಗ್ಬೋದು, ಪುರುಷತ್ವ ಕಮ್ಮಿ ಆಗ್ಬೋದು. ಅದಕ್ಕೆ ಶುಕ್ರ 6ನೇ ಮನೆಗೆ ಬಂದಾಗ ಬಹಳ ಎಚ್ಚರವಾಗಿರ್ಬೇಕು. ಗುರು ಬೇರೆ, ಗುರುಬಲ ಬೇರೆ ಇಲ್ಲ, ಬಹಳ ಎಚ್ಚರವಾಗಿರ್ಬೇಕು. ಮಾನಸಿಕವಾಗಿ ನೀವು ಟೆನ್ಷನ್ ತಗೋಬಾರ್ದು. ಆಗಾಗ ಶಿವನಿಗೆ ಕ್ಷೀರಾಭಿಷೇಕ, ಹಸುವಿನ ಹಾಲಿನಿಂದ
ಕ್ಷೀರಾಭಿಷೇಕ ಮಾಡಿಸ್ತಾ ಇರಬೇಕು. ಹಾಗಾದ್ರೆ ಈ ತಿಂಗಳು ನಮ್ಗೇನು ಒಳ್ಳೇದೇ ಆಗಲ್ವಾ? ಬರೀ ನಿಮ್ಮ ಬಾಯಿಂದ ಕೆಟ್ಟದೇ ಬರುತ್ತಾ? ನನ್ನ ಬಾಯಿಂದ ಕೆಟ್ಟದ್ದು ಬರ್ತಾ ಇಲ್ಲ. ಗ್ರಹಗಳು ಏನು ಫಲ ಕೊಡ್ತಾರೆ? ನಿಮಗೆ ಒಳ್ಳೇದೇ ಹೇಳ್ಬೇಕು ಅನ್ನೋದೇ ನನ್ನ ಉದ್ದೇಶ ಅನ್ನೋದು ನೀವು ತಿಳ್ಕೋಬೇಕು. ಗುರೂಜಿ ಒಂದೆರಡು ಮಾತಾದ್ರೂ ಒಳ್ಳೇದು ಹೇಳಿ, ನಮಗಿದನ್ನ ಕೇಳಿಸ್ಕೊಳಕ್ಕೆ ಆಗಲ್ಲ ಅಂತ ಕೆಲವ್ರು ಅನ್ಕೋತೀವಿ. ಆದ್ರೆ ಸಿಚುಯೇಷನ್ನು, ಸುಖ ದುಃಖದ ಆಟ, ಇದು ಡ್ರಾಮಾ. ನಾವೇನಿದ್ದೀವಿ ಭಗವಂತನ, ನೀನು ಸೂತ್ರಧಾರಿ, ನಾವೆಲ್ಲ ಪಾತ್ರಧಾರಿಗಳು ಅಲ್ವಾ? ಸುಖ ದುಃಖದ ಆಟ. ಆದ್ರೆ ದೇವರು ನಮ್ಮನ್ನೇನು ಆಟ ಆಡ್ಸಲ್ಲ. ನಮ್ಮ ಕರ್ಮಗಳೇ, ನಾವು ಮಾಡಿರುವಂತ ಕರ್ಮ ಅನುಸಾರ ಸುಖ ದುಃಖವನ್ನ ಅನುಭವಿಸ್ತೀವಿ. ಆದ್ರೆ ಬುಧ 6ನೇ ಮನೆಯಲ್ಲಿರೋದ್ರಿಂದ ನಿಮ್ಗೆ ಏನು ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಶುಕ್ರ ಶುಭ ಫಲ ಕೊಡಲ್ಲ. ಆದ್ರೆ ನಿಮ್ಗೆ ಎಷ್ಟನೇ ತಾರೀಕಿಂದ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ಅಂದ್ರೆ 20 ಜೂನ್ 2026ವರೆಗೂ ಕಷ್ಟ ಇರುತ್ತೆ. 20ನೇ ತಾರೀಕು ಜೂನ್ 2026 ಬುಧ ನಿಮಗೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗ್ತಾನೆ. ಅವಾಗ ನಿಮಗೆ ಒಂದು ಒಳ್ಳೆ ಸಮಯ ಅನ್ನೋದು ಆರಂಭ ಆಗುತ್ತೆ. ಬುಧ ಏನ್ ಮಾಡ್ತಾನೆ? ವಿದ್ಯಾರ್ಥಿಗಳಿಗೆ ಉನ್ನತವಾದ ಜ್ಞಾನವನ್ನ ಕೊಡ್ತಾನೆ. ಎಲ್ಲ ಮನಸ್ಥೈರ್ಯ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತೀರಾ, ಆಗ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯದಿಂದ ನೀವು ಮುನ್ನುಗ್ದಾಗ ಧೈರ್ಯ ಲಕ್ಷ್ಮಿ, ಧೈರ್ಯೇ ವಸತೇ ಲಕ್ಷ್ಮಿ, ಆ ಧೈರ್ಯದಿಂದ ಧನಲಾಭ ಆಗುತ್ತೆ. ಉನ್ನತವಾದಂತಹ ವಿದ್ಯೆ, ಪಿ ಜಿ ಮಾಡೋರು, ಪೋಸ್ಟ್ ಗ್ರಾಜ್ಯುಯೇಷನ್, ಪಿ ಎಚ್ ಡಿ ಮಾಡೋರಿಗೆಲ್ಲ ಒಳ್ಳೆ ಟೈಮ್ ಆರಂಭ ಆಗುತ್ತೆ. ಬರಹಗಾರರು ಸಂತೋಷವನ್ನ ಪಡ್ತೀರಿ. ಯಾವುದಾದ್ರೂ ಪುಸ್ತಕಗಳನ್ನ ನೀವು ಪಬ್ಲಿಷ್ ಮಾಡಬೇಕು ಅಂದ್ರೆ 20ನೇ ತಾರೀಕು ನಂತರ ಮಾಡಿ. ಮಾನಸಿಕ ತೃಪ್ತಿ ನಿಮಗೆ ಸಿಗ್ಬೇಕಾದ್ರೆ 20 ಜೂನ್ 2026 ಕಾಯಬೇಕು. ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳ ಜೊತೆ ಉತ್ತಮ ಬಾಂಧವ್ಯ 20ನೇ ತಾರೀಕು ನಂತರ ನಿಮ್ಗೆ ಆರಂಭ ಆಗುತ್ತೆ. ನಿಮ್ಮ ಅಭಿವೃದ್ಧಿಯನ್ನ ನೋಡಿ ಹೊಟ್ಟೆ ಉರಿ ಪಡ್ತಾರೆ ಕೆಲವರು, ಆದ್ರೆ ನಿಮಗೆ ನಿಮ್ಮ ಅಭಿವೃದ್ಧಿಯನ್ನ ನೋಡಿ ಕೆಲವರು ಹೊಗಳಿಸ್ಕೊಂತೀರಾ. ಧೈರ್ಯ ಹೆಚ್ಚಾಗುತ್ತೆ. ಅನ್ನ ಹೀ ಪೂರ್ಣ ಬ್ರಹ್ಮ ಅಂತೀವಿ ಕಲಿಯುಗದಲ್ಲಿ. ಒಳ್ಳೆ ಆಹಾರ ತಿನ್ನುವಂಥದ್ದು, ಉತ್ತಮವಾದಂಥ ಆಹಾರ, ಸಾತ್ವಿಕ ಆಹಾರ, ಮತ್ತೆ ಕೆಲವು ರಾಯಲ್ ಫುಡ್ ಅಂತೀವಿ. ಈಗ ಒಳ್ಳೊಳ್ಳೆ ಕಡೆ ಹೋಗಿ ಬಫೆ ಸಿಸ್ಟಮ್ ಬೇಕಾದಂಗೆ ತಿನ್ಬೋದು. ಅದ್ರ ಕರೆಸ್ಕೋಬೇಕಲ್ಲ ಅಲ್ವಾ? ಆ ಥರ ಒಳ್ಳೆ ಆಹಾರ ತಿನ್ನುವಂತಹ ಯೋಗ ಅಂದ್ರೆ ನನಗೆ ಯಾವಾಗ ಒಳ್ಳೇದಾಗುತ್ತೆ ಕುಂಭರಾಶಿಯವರಿಗೆ? 20 ಜೂನ್ 2026 ಬಹಳ ಕಷ್ಟಗಳನ್ನ ಅನುಭವಿಸ್ತೀರಿ. ಕುಜನು ಶುಭ ಫಲ ಕೊಡಲ್ಲ. ಕುಂಭ, ಮೀನ, ಮೇಷ, ವೃಷಭ 4ನೇ ಮನೆ, ತಾಯಿಗೆ ಕೋಪ, ನಿಮಗೆ ಮಾನಸಿಕವಾಗಿ ಒತ್ತಡ. ಚತುರ್ಥ ಭಾವದಲ್ಲಿ ಮಂಗಳ ಸಂಚಾರ ಆಗ್ಬೇಕಾದ್ರೆ ಭೂಮಿ ವ್ಯವಹಾರದಲ್ಲಿ ತೊಂದರೆಗಳು, ಭೂಮಿ ಮಾರಾಟ ಮಾಡೋದು, ತಗೊಳ್ಳೋದು, ರಿಯಲ್ ಎಸ್ಟೇಟು, ಇದೆಲ್ಲ ತೊಂದರೆಗಳಾಗುತ್ತೆ. ರೈತರು ಭೂಮಿಗಳಿದ್ರೆ ಈ ಟೈಮಲ್ಲಿ 20ನೇ ತಾರೀಕುವರೆಗೂ ಯಾವುದೂ ಮಾರಾಟ ಮಾಡಬೇಡಿ. ಯಾಕೆಂದ್ರೆ ನೋಡಿ, ಮಂಗಳನು ರಾಶಿ ಪರಿವರ್ತನೆ ಆಗ್ತಾನೆ 20 ಜೂನ್ 2026. 22ನೇ ತಾರೀಕು ಬುಧ ನಿಮಗೆ ಒಳ್ಳೆ ಟೈಮ್ ಅನ್ನೋದು 20 ಅಲ್ಲ, ನೋಟ್ ಮಾಡ್ಕೊಳ್ಳಿ. 22 ಜೂನ್ 2026. 20ನೇ ತಾರೀಕು ಮಂಗಳ ಸಂಚಾರ ಆಗೋದು, ಬುಧ ಸಂಚಾರ ಆಗೋದು 22 ಜೂನ್ 2026. ಅದಕ್ಕೆ ಮಂಗಳ ಕೂಡ ಶುಭ ಫಲವನ್ನ ನಿಮಗೆ ಕೊಡಲ್ಲ. ಸುಖ ಅನ್ನೋದು ಇರಲ್ಲ, ನೆಮ್ಮದಿ ಅನ್ನೋದು ಇರಲ್ಲ. ವಿದ್ಯಾರ್ಥಿಗಳು ಡಿಗ್ರಿ ಮಾಡೋರಿಗೆ ತುಂಬಾ ಕಷ್ಟ ಇರುತ್ತೆ. ಆತರ ಪಡ್ತೀರಾ, ಓವರ್ ಕಾನ್ಫಿಡೆಂಟ್ ಇರುತ್ತೆ. ಆಮೇಲೆ ಮಾರ್ಕ್ಸ್ ನೋಡ್ರೆ ಕಮ್ಮಿ ಬರುತ್ತೆ, ಮರು ಉಂಟಾಗುವಂತ ಸಾಧ್ಯತೆ ಇರುತ್ತೆ. 22ನೇ ತಾರೀಕುವರೆಗೂ ಸ್ವಲ್ಪ ಹುಷಾರಾಗಿರ್ಬೇಕು. ಯಾರು ಕುಂಭರಾಶಿ ಜಾತಕರಿದ್ದೀರಿ, ಶಿವನಿಗೆ ದೀಪ ದಾನ ಮಾಡಿ, ಬತ್ತಿ ದಾನ ಮಾಡಿ, ಎಣ್ಣೆ ದಾನ ಮಾಡಿ, ದೀಪದಿಂದ ಆರತಿ ಮಾಡಿ ಶಿವನಿಗೆ. ಓಂ ರುದ್ರಾಯ ನಮಃ ಅಂತೇಳಿ ರುದ್ರಾಭಿಷೇಕವನ್ನ ಮಾಡಿಸ್ತಾ ಹೋಗಿ ತಿಂಗಳು ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕುಂಭರಾಶಿಯವರಿಗೆ ಕಮ್ಮಿ ಆಗ್ತಾ ಬರುತ್ತೆ. ಪ್ರಿಯ ವೀಕ್ಷಕರೇ, ಗುರುಬಲ ಇಲ್ವಲ್ಲ ಅಂತೇಳಿ ಭಯ ಪಡ್ಬೇಡಿ. ನೋಡಿ, ಬುಧ ನಿಮಗೆ ಶುಭ ಫಲ ಈ ತಿಂಗಳು ಕೊಡ್ತಾನೆ. ಇನ್ಯಾವ ಗ್ರಹಗಳು ಶುಭ ಫಲ ಕೊಡ್ತಾ ಇಲ್ಲ. ಗುರು, ಶುಕ್ರ, ಸೂರ್ಯ, ಕುಜ, ರಾಹು ಜನ್ಮ ರಾಶಿಯಲ್ಲಿ, ಶನಿ ಸಾಡೆ ಸಾತಿ. ಅದಕ್ಕೆ ಶನಿ ಪ್ರದೋಷ ವ್ರತ ಮಾಡೋದನ್ನ ಮರಿಬೇಡಿ. 27ನೇ ತಾರೀಕು ನೋಟ್ ಮಾಡ್ಕೊಳ್ಳಿ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ, ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಲಿ ಅನ್ನೋದು ನನ್ನ ಉದ್ದೇಶ. ಯಾರು ವಿಡಿಯೋನ ಶೇರ್ ಮಾಡ್ತಾ ಇದ್ದೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ. ಪ್ರಿಯ ವೀಕ್ಷಕರೇ, ದೇವರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.